ಮಹಿಳೆಯೋರ್ವರು ಗಡಿಬಿಡಿಯಲ್ಲಿ ಒಡವೆ ಬ್ಯಾಗನ್ನು ಆಟೋದಲ್ಲಿ ಬಿಟ್ಟು ಹೋಗಿರುವ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ. ರೇಖಾ ಮೇಳಕುಂದಿ ಎಂಬುವವರ ಬಸವ ಕಲ್ಯಾಣಕ್ಕೆ ಆಟೋದಲ್ಲಿ ಹೋಗಬೇಕಾದರೆ ಒಡವೆಯ ಬ್ಯಾಗನ್ನು ಬಿಟ್ಟು ಹೋಗಿದ್ದರು. ಇನ್ನು ಈ ಕುರಿತು ಅಶೋಕ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇರೆಗೆ ಆಟೋ ಚಾಲಕನನ್ನು ಪತ್ತೆ ಹಚ್ಚಿ ಆಭರಣದ ಬ್ಯಾಗನ್ನು ವಶಪಡಿಸಿಕೊಂಡಿದ್ದು, ಆಭರಣದ ಬ್ಯಾಗನ್ನು ರೇಖಾ ಮೇಳಕುಂದಿ ಅವರಿಗೆ ಒಪ್ಪಿಸಿದ್ದಾರೆ. ಸಂಜೆ ಶ್ರೀಮತಿ ರೇಖಾ ಅನ್ನೋರು ಕಲಬುರಗಿ ನಗರದ ಮನೆಯಿಂದ ಬಸವ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಆಟೋದಲ್ಲಿ ಬಂದು, ಆಟೋದಲ್ಲಿ ಅವ್ರದ್ದು ಏನು ಒಂದು ಒಡವೆ ಇರ್ತಕ್ಕಂಥ ಬ್ಯಾಗನ್ನು ತೊಗೊಂಬಂದಿರ್ತಾರೆ. ಆದರೆ ಆಟೋ ಹತ್ತಿದಾಗ ಆ ಬ್ಯಾಗನ್ನು ಆಟೋ ಹಿಂಭಾಗದಲ್ಲಿಟ್ಟು ವಾಪಸ್ಸು ಇಳಿಬೇಕಾದ್ರೆ ಗಡಿಬಿಡಿನಲ್ಲಿ ಅವ್ರದ್ದೇನು ಒಡವೆ ಬ್ಯಾಗ್ ಇರುತ್ತೆ ಅದನ್ನು ಆಟೋದಲ್ಲೇ ಬಿಟ್ಟು ಇಳಿದಿರ್ತಾರೆ. ಆನಂತರ ಅವರು ಜ್ಞಾಪಿಸ್ಕೊಂಡು ಅದ್ರ ಬಗ್ಗೆ ಏನು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಈ ಥರ ಒಂದು ಬ್ಯಾಗನ್ನು ನಾವು ಗೊತ್ತಾಗ್ದಲೇ ಆಟೋದಲ್ಲಿ ಬಿಟ್ಟು ಬಂದಿದ್ದೀವಿ ಅಂತೇಳಿ ಒಂದು ಬಗ್ಗೆ ಮೌಖಿಕವಾಗಿ ಹೇಳಿದಾಗ ತಕ್ಷಣ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಮಹಾಂತೇಶ್ ಅವರು ಮತ್ತು ನೀಲಕಂಠರಾಯ ಪಾಟೀಲ್ ಅವರ ಪೊಲೀಸ್ ಸ್ಟಾಫ್ ಅವರು ಕಾರ್ಯಪ್ರವೃತ್ತರಾಗಿ ಆ ಕೆಲವು CCTV ವಿಜುವಲ್ಸ್ಗಳನ್ನು ನೋಡಿ ಆ CCTVಗಳಲ್ಲಿ ಬಂದಂಥ ಆಟೋ ಮತ್ತು ಆಟೋ ಮೇಲಿದ್ದಂಥ ಕೆಲವು ಚಿಹ್ನೆಗಳನ್ನ ಗಮನಿಸಿ ಆ ಆಟೋವನ್ನು ಎಲ್ಲಿದೆ, ಯಾವ ಕಡೆ ಓಡಾಡ್ತು ಅಂತೆಲ್ಲ ಐಡೆಂಟಿಫೈ ಮಾಡಿ ಮತ್ತೆ ತಕ್ಷಣ ಆಟೋ ಓನರ್ ಯಾರು ಅಂತ ಗೊತ್ತಾಗಿ ಅವ್ರ ಅಡ್ರೆಸ್ಗೆ ಹೋದಾಗ ಆಟೋ ಓನರು ಒಂದು ಬ್ಯಾಗ್ ಅವ್ರ ವೆಹಿಕಲಲ್ಲಿ ಆಟೋದಲ್ಲಿ ಸಂಜೆ ಕಂಡು ಬಂದಿದೆ. ಮನೆಗೆ ಬಂದಾಗ ಅದನ್ನು ನಾವು ಮನೆಯಲ್ಲಿಟ್ಟಿದ್ದೀನಿ ಅಂತೇಳಿ ತೆಗೆದು ಯಾರು ಮಿಸ್ ಮಾಡ್ಕೊಂಡಿದ್ರು ರೇಖಾ ಅವರು ಮತ್ತು ಅವರ ಕುಟುಂಬದವರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವ್ರ ಮುಂದೆ ಕೊಟ್ಟಿದ್ದಾರೆ. ಏನು ರೇಖಾ ಅವರು ಕಳ್ಕೊಂಡಂಥ ಅಥವಾ ಆಟೋದಲ್ಲಿ ಇಟ್ಟು ಇಳಿದಿರ್ತಕ್ಕಂಥ ಅಷ್ಟು ಒಡವೆಗಳು ಮತ್ತೊಮ್ಮೆ ಅವ್ರಿಗೆ ಸಿಕ್ಕಿದ್ದಾವೆ. ಹಾಗಾಗಿ ಅವರು ಯಾರು ರೇಖಾ ಅವರು ಮತ್ತು ಅವ್ರ ಗಂಡ ಲಕ್ಷ್ಮೀ ಸಾಗರ್ ಅವರು ಮತ್ತು ಅವ್ರ ಕುಟುಂಬದವರು ಪೊಲೀಸ್ ಇಲಾಖೆಯಲ್ಲಿ ಯಾರು ನಮ್ಮ ಮಹಾಂತೇಶ್ ಮತ್ತು ನೀಲಕಂಠರವರು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿ ಅವರ ಆಭರಣಗಳನ್ನು ಪತ್ತೆ ಹಚ್ಚಿದ್ದಕ್ಕೆ ಶ್ರಮವಹಿಸಿದ್ದಕ್ಕೆ ಭಾಳ ಸಂತೋಷ.